ರಾಜಿ ಮಸಾಲ. ಎಂತ ಅಡಿಗೆಯು ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇತ್ತು ಸರ್ ಫಸ್ಟ್ ಡೇ ಶೂಟಿಂಗು, ಆಕ್ಷನ್ ಕಟ್ಟು, ಆ ಟೈಮ್ ಎಲ್ಲ ಏನು ನೆನಪಾಗುತ್ತೆ? ಕ್ಯಾಮ್ರಾ ಫೇಸ್ ನನಗೆ ಕ್ಯಾಮ್ರಾ ಏನೂ ಗೊತ್ತಿಲ್ಲ. ನಮಗೆ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಅದು. ಆ ಪಿಕ್ಚರ್ ಮಾಡೋಕೆ ನಂಗೆ 21 ವರ್ಷ. 1951 ಅಂದರೆ 72 ಅಂದರೆ 21 ಇಯರ್ಸ್, 22 ಇಯರ್ಸ್. ಆವಾಗ ನನಗೆ ನಾನು ಪಾರ್ಟ್ ಮಾಡ್ತಾಯಿದ್ದೀನಿ ಅಂತ ಹೋದೆ. ಅದರಲ್ಲಿ ಅಂಬರೀಷ್ ಪುರಿ ಹೀರೋ, ಆಮೇಲೆ ಲೋಕೇಶು ಇದು ಉಪನಾಯಕ, ಆಮೇಲೆ ನಂದಿನಿ ಅಂತ ಇವರು ನಮ್ಮ ಭಕ್ತವತ್ಸಲ ಅಂತ ಇದ್ದಾರೆ. ಆವಾಗ ಶಾರದಾ ಟಾಕೀಸು, ಇದು ಮಿನರ್ವಾ ಟಾಕೀಸ್ ಇತ್ತು. ಅವ್ರದ್ದು ಶಾರದಾ ಮೂವೀಸ್ ಅಂತ ಡಿಸ್ಟ್ರಿಬ್ಯೂಷನ್ ಕಂಪನಿ ಇತ್ತು. ಆಮೇಲೆ ಅವರು ಚೇಂಬರ್ನ ಪ್ರೆಸಿಡೆಂಟ್ ಆಗಿದ್ದರು. ಇವತ್ತೇನು ನಾನು ಉಪಾಧ್ಯಕ್ಷ ಆಗಿದ್ದೀನಲ್ಲ, ಅವರು ಅಧ್ಯಕ್ಷರಾಗಿದ್ದರು. ಸೊ ನಾನು ಕಾಡು ಪಿಕ್ಚರ್ ಮಾಡುವಾಗ ಆ ಕಾಡು ಪಿಕ್ಚರ್ನ ಪ್ರೊಡ್ಯೂಸರ್ ಲಕ್ಷ್ಮೀಪತಿ ನಾರಾಯಣ್ ಅಂತ ಅವರು ಇಲ್ಲ, ಈಗ ಇಬ್ಬರು ಇಲ್ಲ, L&T ಕಂಬೈನ್ಸ್ ಅಂತ ಮಾಡಿದ್ರು. ಆ ಮಾಡಿದಾಗ ಅದರಲ್ಲಿ ಭಕ್ತವತ್ಸಲ ಅವರ ಶ್ರೀಮತಿ ನಂದಿನಿ ಪಾಡ, ಅವ್ರಿಗೆ ನ್ಯಾಷನಲ್ ಅವಾರ್ಡ್ ಬರುತ್ತೆ, ನಂದಿನಿಗೆ ಬರುತ್ತೆ. ಆ ಬಾಲಕ ನಟ ಏನಲ್ಲ GS ನಟರಾಜ್, ನಮ್ಮ ಶಿವಾನಂದರು ಗುಬ್ಬಿ ವೀರಣ್ಣನ ಮೊಮ್ಮಗ, ಅವನಿಗೂ ಬೆಸ್ಟ್ ಚೈಲ್ಡ್ ಆರ್ಟಿಸ್ಟ್ ಅಂತ ಬರುತ್ತೆ. ಅದು ನನ್ನ ಮೊದಲನೇ ಸಿನಿಮಾ. ಆ ಸಿನಿಮಾದಲ್ಲಿ ನನ್ನ ಪಾತ್ರ ಬಂದು ಹೋಗೋದು ಕೇವಲ 3 ನಿಮಿಷ. ನಾನು 56 ದಿವಸ ಇದ್ದೆ ಆ ಸಿನಿಮಾದಲ್ಲಿ. 56 ದಿವಸ ಇಲ್ಲ. ನನ್ನ ಕಾಸ್ಟ್ಯೂಮ್ ನೋಡ್ಕೊಳ್ಳೋದು, ಕಾಸ್ಟ್ಯೂಮ್ ಅಂತೆಲ್ಲ ಜನರಲ್ಲಾಗಿ ಇದು ಅಸಿಸ್ಟೆಂಟ್ ಡೈರೆಕ್ಟ್ರು, ಈಗ ಕಂಟಿನ್ಯೂಟಿ ಬರ್ಕೊಳ್ಳೋದು, ಆಮೇಲೆ ಕ್ಲ್ಯಾಪ್ ಹೊಡಿಯೋದು, ಆಮೇಲೆ ಏನಾದರೂ ಅದು ಊಟ ಉಪಚಾರಗಳಿಗೆಲ್ಲ ಸಹಾಯ ಮಾಡೋದು. ನಾಟಕದವ್ರಲ್ವಾ, ನಮ್ಮನ್ನು ಎಲ್ಲ ಗುಂಪಾಗಿ ಕರ್ಕೊಂಡು ಹೋಗ್ಬಿಟ್ರು. ಸೊ 50 ದಿವಸಕ್ಕೆ ಊಟ ಸಿಗ್ತಲ್ಲ. ಸಂಭಾವನೆ ಎಷ್ಟು ಸರ್? 300 ರೂಪಾಯಿ ಅವಾಗ ನಿಮಗೆ? ನನಗೆ 300 ರೂಪಾಯಿ ಫಸ್ಟ್ ಸಂಭಾವನೆ ನಿಮಗೆ 300 ರೂಪಾಯಿ. ಕಾಡು ಸಿನಿಮಾ 300 ರೂಪಾಯಿ ಅಂದ್ರೆ ಫುಲ್ ಸಿನಿಮಾಗೆ, ಇಡೀ ಫುಲ್ ಸಿನಿಮಾಗೆ 300 ರೂಪಾಯಿ ದೊಡ್ಡ ದುಡ್ಡು. ಅವಾಗ ದೊಡ್ಡ ದುಡ್ಡು 300 ರೂಪಾಯಿ. ಇವತ್ತು ನನ್ನ ಪ್ರಕಾರ ಹೆಚ್ಚು ಕಡಿಮೆ 30,000 40,000 ರೂಪಾಯಿ ಮೇಲೆ ಆಗುತ್ತೆ. ಸೂಪರ್. ಅವತ್ತಿನ 300 ಖಂಡಿತ. ಯಾಕೆಂದರೆ ಒಂದು ಸಿನಿಮಾನೇ ಆವತ್ತಿನ ಕಾಲಘಟ್ಟಕ್ಕೆ 1 ಲಕ್ಷದಲ್ಲೇ ಏನೋ ಒಂದು ಮುಗಿದೋಗೋದು. ಆಗ ಹೌದು, ಆಗ್ಲೇ 1 ಲಕ್ಷ ಇನ್ವೆಸ್ಟ್ ಮಾಡ್ತಾ ಇದ್ರು ಸಿನಿಮಾಗೆ. ಮೊದಲು ನನಗಲ್ಲ, ಸಿನಿಮಾಗೆ ಒಂದು ಸಿನಿಮಾ ಖರ್ಚು ಅಷ್ಟೇ ಆಗೋದು. 1 ಲಕ್ಷ ಅವಾಗ ದೊಡ್ಡದಲ್ಲ ಸರ್? ಇವಾಗ 1 ಕೋಟಿ ಇಲ್ಲ ಬಿಡಿ. ಇವಾಗ ಲೆಕ್ಕ ಹಾಕಿ, ಈಗ ನೀನು ಲೆಕ್ಕ ಹಾಕಿದ್ರೆ ಅವತ್ತು ನಾನು 300 ರೂಪಾಯಿ 30,000 ರೂಪಾಯಿ ಅಂತಂದರೆ 1 ಲಕ್ಷಕ್ಕೆ ಎಷ್ಟು ಅಂತ ಲೆಕ್ಕ ಹಾಕೊಂಡು 300 ರೂಪಾಯಿನೇ. ಇವಾಗ ದುಡ್ಡು ಹೇಗೆ ಅದರ ಏನೋ ಒಂದು ಹೇಳ್ತಾರೆ ಅದಕ್ಕೆ, ಈ ದುಡ್ಡು ಹೇಗೆ ಬೆಳೆಯುತ್ತೆ ಅಂದರೆ ಅದರ ಮೌಲ್ಯ ಹೆಂಗೆ ಇಂಪಾರ್ಟೆಂಟ್. ಅವತ್ತು ನಾನು ಹೇಳ್ತಾಯಿದ್ದು 50ರ 1 ಆಣೆ 2 ಆಣೆ 3 ಆಣೆ ಹೇಳಿದ್ನಲ್ಲ, 1 ಆಣೆ. ಇವತ್ತು ನಿಮಗೆ ಸಿನಿಮಾ ಟಿಕೆಟ್ಗೆ ಮಾಲ್ಗೆಲ್ಲ ಹೋದರೆ 500 ರೂಪಾಯಿ ಟಿಕೆಟು. ಒಂದು ಯಾವುದೋ ಗೋಲ್ಡ್ ಕ್ಲಾಸ್ಗೆ ಹೋದರೆ 1500 ರೂಪಾಯಿ ಟಿಕೆಟು ಇಲ್ವಾ? ಆವಾಗ ಅಷ್ಟಿರಲಿಲ್ಲ. ಅವಾಗೆಲ್ಲ ಅಷ್ಟೇ, ಆ ದುಡ್ಡಿನ ಮೌಲ್ಯ ಅಷ್ಟೇ ಇತ್ತು. ನನಗೆ ಗೊತ್ತಿದ್ದಂಗೆ ಯಾರೋ ಮೊನ್ನೆ ಹೇಳ್ತಾಯಿದ್ರು, ನಮ್ಮ ಹನುಮಂತಪ್ಪ ಅಂತಿದ್ದಾರೆ ನಮ್ಮ ಚೇಂಬರಲ್ಲಿ. ಅವರು 58ರಲ್ಲಿ ಕಂಠೀರವ ಸ್ಟುಡಿಯೋ ಪಕ್ಕದಲ್ಲಿ 1 ಎಕರೆಗೆ ಎಷ್ಟಿರ್ಬೋದು ಹೇಳು? 9,000 ರೂಪಾಯಿ. 9,000 ರೂಪಾಯಿಗೆ 1 ಎಕರೆ. 1 ಎಕರೆ ಇವತ್ತದು 10 ಕೋಟಿ. 9,000 ರೂಪಾಯಿಲಿ 10 ಕೋಟಿ ಇಲ್ಲ. ಹಾಗೆ ಮೌಲ್ಯಗಳು ಬದಲಾಗುತ್ತೆ, ಅದ್ರದ್ದು ಇದೆಲ್ಲ. ಸಿನಿಮಾ ಅವತ್ತು ನನಗೆ 300 ರೂಪಾಯಿ ಸಂಬಳ.